ಹಲೋ ಎವ್ರಿವಾನ್, ವೆಲ್ಕಮ್ ಟು ಅವರ್ ವ್ಲಾಗ್. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸಮಥಿಂಗ್ ಸ್ಪೆಷಲ್ ಅಂತ ಇರಲೇಬೇಕಲ್ವಾ? ಸೊ ಆ ಸಮಥಿಂಗ್ ಸ್ಪೆಷಲ್ ಏನಂದ್ರೆ ಇಟ್ಸ್ ಫ್ಯಾಮಿಲಿ ಟೈಮ್. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ದಿವಸ ಆಗಿತ್ತು. ಸೊ ನಾವೆಲ್ಲ ಪ್ಲಾನ್ ಮಾಡಿ ಒನ್ ಡೇ ಔಟಿಂಗ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಅದಕ್ಕೆ ಒಂದು ಬ್ಯೂಟಿಫುಲ್ ಪ್ಲೇಸ್ ಕೂಡ ಹುಡ್ಕೊಂಡ್ವಿ. ಆ ಪ್ಲೇಸ್ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾವು ಫಸ್ಟ್ ಬಂದಿದ್ದು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಉಡುಪಿ ರುಚಿ ಗ್ರ್ಯಾಂಡ್ಗೆ. ಇಲ್ಲಿ ಬ್ರೇಕ್ಫಾಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ, ನಮಗೆಲ್ಲ ಇಲ್ಲಿ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನಾವು ಇಲ್ಲೇ ಬಂದ್ಬಿಟ್ಟು ಫಸ್ಟು ಇಡ್ಲಿ, ವಡೆ, ಸಾಂಬಾರ್, ದೋಸೆ ಎಲ್ಲ ಆರ್ಡರ್ ಮಾಡ್ಕೊಂಡ್ವಿ. ನಾನು ಸ್ಪೆಷಲ್ ಆಗಿ ಮೊಸರೊಡೆ ತೊಗೊಂಡಿದ್ದೆ, ಯಾಕಂದರೆ ನನಗೆ ಹೆವಿ ಮಾರ್ನಿಂಗ್ಗೆ ಯಾಕೋ ಅಷ್ಟೊಂದು ಹೊಟ್ಟೆ ಹಸಿತಾ ಇರಲಿಲ್ಲ. ಸೊ ನಾವು ಹೋಗೋ ಪ್ಲೇಸಲ್ಲಿ ತಿನ್ಕೊಂಡು ಹೋಗೋ ಥರ ಇರಲಿಲ್ಲ, ಅದಕ್ಕೆ ನಾನು ಲೈಟ್ ಆಗಿರಲಿ ಅಂದ್ಬಿಟ್ಟು ಮೊಸರೊಡೆ ಆರ್ಡರ್ ಮಾಡ್ಕೊಂಡಿದ್ದೆ. ಇನ್ನು ನಮ್ಮ ಪಾಪಗೆ ಇಡ್ಲಿ ತುಂಬಾ ಇಷ್ಟ, ಅವಳು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ಲು. ಇದೆಲ್ಲ ಮುಗಿಸ್ಕೊಂಡು ಸರಿ ಅಂದ್ಕೊಂಡು ನಮ್ಮ ಡೆಸ್ಟಿನೇಷನ್ ಕಡೆ ಹೋಗೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಏನಪ್ಪಾ ಇವರು ಇಷ್ಟೊತ್ತಾದ್ರೂ ಇನ್ನು ಎಲ್ಲಿ ಹೋಗ್ತಿದ್ದಾರೆ ಅಂತಾನೆ ಹೇಳ್ತಿಲ್ಲ ಅಂತ ನೋಡ್ತಾ ಇದ್ದೀರಾ? ಖಂಡಿತ ಹೇಳ್ತೀನಿ. ಸೊ ಇದು ಒನ್ ಡೇ ಔಟಿಂಗ್ ಆಗಿರೋದ್ರಿಂದ ನಾವು ತುಂಬಾ ದೂರನೂ ಹೋಗೋದಕ್ಕಾಗಲ್ಲ, ಅಂದ್ರೆ ಬ್ಯಾಂಗ್ಳೂರ್, ಔಟ್ ಆಫ್ ಬ್ಯಾಂಗ್ಳೂರೆಲ್ಲ ಹೋಗೋದಕ್ಕಾಗಲ್ಲ. ಹೋಗೋಕ್ಕೆ ಬರೋಕ್ಕೆ ಟ್ರಾವೆಲಿಂಗಲ್ಲೇ ಟೈಮ್ ಸ್ಪೆಂಡ್ ಆಗಿಬಿಡುತ್ತೆ, ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂತ ನಾವೇನು ಯೋಚನೆ ಮಾಡಿದ್ವಿ, ವಿತ್ ಇನ್ ಬ್ಯಾಂಗ್ಳೂರ್ ಅಥವಾ ಬ್ಯಾಂಗ್ಳೂರ್ ಔಟ್ಸ್ಕರ್ಟಲ್ಲಿರೋ ಯಾವ್ದಾದ್ರು ಒಂದು ಒಳ್ಳೆ ಜಾಗಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಇವತ್ತು ಆ ಪ್ಲೇಸಿಗೆ ನಾವು ಹೋಗ್ತಾ ಇದ್ದೀವಿ. ಸೊ ಹೀಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ನಾವು ಚೂಸ್ ಮಾಡಿದ ಪ್ಲೇಸೇ ಒಂದು ಬ್ಯೂಟಿಫುಲ್ ಆಗಿರೋ ರೆಸಾರ್ಟ್. ಸೊ ಇದೇ ನೋಡ್ತಿದ್ದೀರಾ, ಇದು ಪಾರ್ಕಿಂಗ್ ಸ್ಪೇಸ್. ನಾವು ಯಾವ ಜಾಗಕ್ಕೆ ಬಂದಿದ್ದೀವಿ ಅಂತ ತೋರಿಸ್ತೀನಿ, ಬನ್ನಿ ಹಾಗೆ ಫಾಲೋ ಮಾಡಿ. ನಾವೆಲ್ಲಿಗೆ ಬಂದಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಈ ವಿಡಿಯೋ ಕ್ರೆಡಿಟ್ ಗೋಸ್ ಟು ನಮ್ಮ ಅಣ್ಣ. ಇಲ್ಲಿ ನೋಡಿ, ನಮ್ಮ ಅಪ್ಪನ ತೋರಿಸ್ತಿದ್ದಾರೆ ಆಲ್ರೆಡಿ. ಇದು ಯಾವ ಜಾಗ ಅಂದರೆ ವೈಲ್ಡ್ ವ್ಯಾಲಿ ಅಡ್ವೆಂಚರರ್ ರಿಟ್ರೀಟ್ ಅಂತ. ಇದಿರೋದು ಕನಕಪುರ ಮೇನ್ ರೋಡ್ ಹತ್ರ. ಇದು ನೋಡಿ ಎಂಟ್ರೆನ್ಸ್, ತುಂಬ ಚೆನ್ನಾಗಿದೆ, ಕಾಮ್ ಅಂಡ್ ಕೂಲಾಗಿ ರಿಲ್ಯಾಕ್ಸ್ಡ್ ಆಗಿದೆ, ಫುಲ್ ಆಫ್ ನೇಚರ್ ಇದೆ, ಫುಲ್ಲು ಗ್ರೀನರಿನೇ ಇದೆ. ಇವಾಗ ಆಲ್ರೆಡಿ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ, ಬಟ್ ನಾವಿನ್ನೂ ಚೆಕ್ ಇನ್ ಆಗಿಲ್ಲ. ಸೊ ಅದಕ್ಕೆ ನಮ್ಮ ಅಣ್ಣ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ರಿಸೆಪ್ಷನ್ ಹತ್ರ ಹೋಗ್ತಿದ್ದಾನೆ ಚೆಕ್ ಇನ್ ಆಗೋಣ ಅಂತ. ಬಟ್ ಆಲ್ರೆಡಿ ನಮ್ಮ ಅದಕ್ಕೆ ಫಾರ್ಮ್ ಫಿಲ್ ಮಾಡ್ತಿದ್ದಾರೆ. ಇನ್ನು ನಾವು ಈ ರೆಸಾರ್ಟ್ ಬಗ್ಗೆ ಹೇಳಬೇಕು ಅಂದರೆ ನಾವಿಲ್ಲಿ ಯಾವ ಥರ ಪ್ಯಾಕೇಜ್ ತೊಗೊಂಡ್ವಿ ಅಂದರೆ ಡೇ ಔಟ್ ಪ್ಯಾಕೇಜಸ್ ತೊಗೊಂಡ್ವಿ. ಇಲ್ಲಿ ಬೇರೆ ಬೇರೆ ಪ್ಯಾಕೇಜಸ್ ಇದೆ, ಲೈಕ್ ಡೇ ಔಟ್ ಪ್ಯಾಕೇಜಸ್ ಇದೆ, ಕ್ರೇಜಿ ವೈಲ್ಡ್ ಡೇ ಔಟ್ ಪ್ಯಾಕೇಜಸ್ ಅಂತ ಇದೆ. ಅಂದರೆ ನಾವು ತೊಗೊಂಡಿದ್ದ ಪ್ಯಾಕೇಜ್ ಡೇ ಔಟ್ ಪ್ಯಾಕೇಜ್. ಅದರಲ್ಲಿ ಟೈಮಿಂಗ್ಸ್ ಬಂದ್ಬಿಟ್ಟು 11 AM to 6 PM ಅಷ್ಟೇ ಇರುತ್ತೆ. ಬ್ರೇಕ್ಫಾಸ್ಟ್ ಎಕ್ಸ್ಕ್ಲೂಡ್ ಇರುತ್ತೆ, ಲೈಕ್ ವೆಲ್ಕಮ್ ಡ್ರಿಂಕ್ ಇರುತ್ತೆ, ಲಂಚ್ ಇರುತ್ತೆ, ಮತ್ತು ಹೈ ಟೀ ಇರುತ್ತೆ, ಇಷ್ಟಿರುತ್ತೆ, ಇನ್ಕ್ಲೂಡಿಂಗ್ ಗೇಮ್ಸ್ ಎಲ್ಲ ಇರುತ್ತೆ. ಸೊ ನಾವು ಅದನ್ನು ಚೂಸ್ ಮಾಡ್ಕೊಂಡ್ವಿ. ಇದೆಲ್ಲ ಆಗಿದ ತಕ್ಷಣ ಫಸ್ಟ್ ನಾವು ಟ್ರೈ ಮಾಡಿದ್ದೆ ವೆಲ್ಕಮ್ ಡ್ರಿಂಕ್. ಸೊ ನಮ್ಮ ಅಪ್ಪ ಆಲ್ರೆಡಿ ಟೇಸ್ಟ್ ಮಾಡ್ತಾ ಇದ್ದಾರೆ, ಸೊ ವೆರಿಫೈ ಮಾಡ್ತಾ ಇದ್ದಾರೆ ಟೇಸ್ಟ್ ಎಲ್ಲ ಹೇಗಿದೆ ಅಂತ. ಸೊ ಇವಾಗ ನಮ್ಮ ಅಣ್ಣನ ಟರ್ನ್, ಅವನು ಕೂಡ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡ್ತಾ ಇದ್ದಾನೆ. ಸೊ ನಾವು ಟೇಸ್ಟ್ ಮಾಡಿದ್ವಿ, ವೆಲ್ಕಮ್ ಡ್ರಿಂಕ್ ಚೆನ್ನಾಗಿತ್ತು, ವಾಟರ್ ಮಿಲನ್ ಜ್ಯೂಸ್ ಕೊಟ್ಟಿದ್ರು. ಸ್ವಲ್ಪ ಕೋಲ್ಡ್ ಇದ್ರೆ ಚೆನ್ನಾಗಿರ್ತಿತ್ತು, ಬಟ್ ಇಟ್ಸ್ ಓಕೆ, ಟೇಸ್ಟ್ ಇಸ್ ಗುಡ್ ಅಂತ ಹೇಳ್ಬೋದು. ಹಾಗೆ ಮುಂದೆ ಬಂದರೆ ನೀವು ಇಲ್ಲಿ ಏನು ನೋಡ್ತಿದ್ದೀರಲ್ವಾ, ಇದೆಲ್ಲ ಪ್ಲೇ ಏರಿಯಾ. ಲೈಕ್ ಇಲ್ಲಿ ಕ್ರಿಕೆಟ್ ಕ್ರಿಕೆಟ್ ಆಡ್ತಾ ಇದ್ದಾರೆ ಆಲ್ರೆಡಿ, ಮತ್ತು ಬ್ಯಾಡ್ಮಿಂಟನ್, ಸೊ ಔಟ್ಡೋರ್ ಗೇಮ್ಸ್ ಎಲ್ಲ ಇಲ್ಲಿ ಆಡ್ಬೋದು. ಆ ಗ್ಯಾಪಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಅಮ್ಮ ಇಬ್ಬರು ಫೋಟೋಗೆ ಚೆನ್ನಾಗಿರೋ ಪೋಸ್ ಕೊಡ್ತಾ ಇದ್ದಾರೆ. ಇನ್ನು ಗೇಮಿಂಗ್ ಅಂತ ಬಂದರೆ ಇಲ್ಲಿ ಯಾವ್ಯಾವ ಆ್ಯಕ್ಟಿವಿಟೀಸ್ ಅಂದರೆ ಲೈಕ್ ಜಿಪ್ ಲೈನ್ ಇದೆ, ರ್ಯಾಪಲಿಂಗ್ ಇದೆ, ರಷ್ಯನ್ ಲ್ಯಾಡರ್ ಇದೆ, ರೋಪ್ ಕೋರ್ಸ್ ಇದೆ, ಜುಮ್ಯಾರಿಂಗ್ ಇದೆ, ಟ್ರೆಕ್ಕಿಂಗ್ ಇದೆ, ಇಂಡೋರ್ ಗೇಮ್ಸು ತುಂಬಾ ಇದೆ, ಔಟ್ಡೋರ್ ಗೇಮ್ಸು ಕೂಡ ಇದೆ, ರೈನ್ ಡ್ಯಾನ್ಸ್ ಅಂಡ್ ಸ್ವಿಮ್ಮಿಂಗ್ ಪೂಲ್. ಸೊ ದೀಸ್ ಆರ್ ದ ಆ್ಯಕ್ಟಿವಿಟೀಸ್ ಈ ರೆಸಾರ್ಟಲ್ಲಿ ಇರೋದು. ಆ್ಯಕ್ಟಿವಿಟೀಸ್ ತುಂಬ ಲಿಮಿಟೆಡ್ ಆಗೇ ಇದೆ. ನಾನು ಹೇಳೋ ಪ್ರಕಾರ ಇಲ್ಲಿ ಬೇರೆ ರೆಸಾರ್ಟ್ನ ಕಂಪೇರ್ ಮಾಡಿದ್ರೆ ಆ್ಯಕ್ಟಿವಿಟೀಸ್ ತುಂಬ ಕಮ್ಮಿನೇ. ಇಲ್ಲಿ ತುಂಬ ಜನ ಇಲ್ಲಿ ಪ್ರಿಫರ್ ಮಾಡೋದು ನೈಟ್ ಸ್ಟೇ, ಲೈಕ್ ಸ್ಟೇ ಔಟ್ ಮಾಡೋಕ್ಕೆ ಇದು ಒಳ್ಳೆ ಪ್ಲೇಸ್. ಅಂದರೆ ಮಾರ್ನಿಂಗ್ ಎದ್ಬಿಟ್ಟು ಟ್ರೆಕ್ಕಿಂಗ್ ಎಲ್ಲ ಇರುತ್ತೆ, ಒಳ್ಳೆ ವ್ಯೂ, ನೇಚರ್ ಪ್ಲೇಸ್ ಆಗಿರೋದ್ರಿಂದ ಸೊ ತುಂಬ ಜನ ಆ ಥರ ಲೈಕ್ ಮಾಡ್ತಾರೆ. ನಮಗೇನು ಬೇಕಾಗಿರೋದು, ಸೊ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇತ್ತು. ಸೊ ಅದಕ್ಕೆ ಈ ರೆಸಾರ್ಟ್ನ ಪ್ರಿಫರ್ ಮಾಡ್ಕೊಂಡ್ವಿ. ಆ್ಯಂಡ್ ಇವಾಗ ನಮ್ಮ ಅರ್ಥ ಬೇಬಿ ನಾನು ಆಟ ಆಡಬೇಕು ಅಂತ ಹೇಳ್ತಾ ಇದ್ಲು. ಜಿಪ್ ಲೈನ್ ಕಡೆ ಕಾಯಿ ತೋರಿಸಿ ನಾನು ಅದನ್ನು ಆಡ್ತೀನಿ ಅಂತ ಹೇಳ್ತಾ ಇದ್ಲು. ನಾನು ಹೇಳ್ದೆ ಬೇಡಪ್ಪ, ಅದು ನಿಂಗೆ ಆಡೋಕ್ಕಾಗಲ್ಲ ಬಾಬಾ ಅಂತ ಈ ಕಡೆ ಕರ್ಕೊಂಡು ಹೋದೆ. ಸೊ ಅವಾಗ ನೋಡಿದ್ರೆ ಆಲ್ರೆಡಿ ನಮ್ಮ ಅತ್ತಿಗೆ ಮತ್ತು ತೀರ್ಥ ಕ್ಯೂವಲ್ಲಿ ನಿಂತಿದ್ರು. ಅಯ್ಯೋ ಇಷ್ಟೊಂದು ಜನ ಇದ್ದಾರೆ, ನಾನು ಇದನ್ನೆಲ್ಲ ಆಡಿದ್ರೆ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಫಸ್ಟ್ ಆಟ ಆಡಿದ್ದೆ ರಷ್ಯನ್ ಲ್ಯಾಡರ್. ಏನಿದು ರಷ್ಯನ್ ಲ್ಯಾಡರ್ ಅಂತ ನೋಡ್ತಾ ಇದ್ದೀರಾ? ಆ್ಯಕ್ಚುಲಿ ಇದು ಹೊಸ ಗೇಮೇ ಅಂತ ಹೇಳ್ಬೋದು. ಯೂಶಲಿ ಬೇರೆ ರೆಸಾರ್ಟ್ಸಲ್ಲಿ ನಾನು ಇಷ್ಟೊಂದು ಈ ಥರ ಗೇಮ್ಸ್ ನೋಡಿಲ್ಲ, ಬಟ್ ಈ ರೆಸಾರ್ಟಲ್ಲಿ ಇದೊಂದು ಡಿಫ್ರೆಂಟ್ ಅಂತ ನನ್ಗನ್ನಿಸ್ತು. ರಷ್ಯನ್ ಲ್ಯಾಡರ್ ಅಂದರೆ ಏನು ಗೊತ್ತಾ, ಇಲ್ಲೊಂದು ದೊಡ್ಡದಾಗಿರೋ ಆಲದ ಮರ ಥರ ಕಾಣಿಸ್ತದೆ ಅಲ್ವಾ, ಅಷ್ಟು ಮೇಲ್ಗಡೆ ಒಂದು ಬೆಲ್ ಕಟ್ಟಿರ್ತಾರೆ. ಸೊ ನಾವೇನು ಮಾಡಬೇಕು, ಲ್ಯಾಡರ್ನ ಹತ್ಕೊಂಡು ಹೋಗಿ ಅಲ್ಲಿರೋ ಬೆಲ್ನ ಹೊಡಿಬೇಕು. ನೀವು ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಹಾಂ, ಆ ಬೆಲ್ನ ಹೊಡಿಬೇಕು. ನೀವು ನೋಡ್ತಿರೋಷ್ಟು ಸಿಂಪಲ್ ಅಲ್ಲ ಈ ಆಟ.
ಅಂದ್ಕೋಬೋದು ಎತ್ಕೊಂಡು ಹೋಗ್ಬಿಡ್ಬೋದು ಅಂತ. ಬಟ್ ಇಲ್ಲ, ತುಂಬಾನೇ ಕೈಕಾಲು ನೋವುತ್ತೆ. ಇದು ಬ್ಯಾಲೆನ್ಸಿಂಗ್ ತುಂಬಾ ಚೆನ್ನಾಗಿರ್ಬೇಕು. ಮತ್ತೆ ಲೈಕ್ ಕೈಯಲ್ಲಿ ಸ್ಟ್ರೆಂತ್ ಇರಬೇಕು. ಸೊ ಅವ್ರು ಈ ಥರ ಗೇಮ್ಸ್ ತುಂಬಾ ಚೆನ್ನಾಗಿ ಆಡ್ಬೋದು. ಇಲ್ಲಿ ನೋಡಿ, ಬಟ್ ನನಗೆ ಈ ಗೇಮ್ ತುಂಬಾನೇ ಮಜಾ ಬಂತು. ನಂಗೆ ತುಂಬಾ ಇಷ್ಟ ಆಯ್ತು. ಖುಷಿಯಾಗಿ ಆಡ್ತಾ ಇದ್ದೆ. ಕೊನೆಗೂ ಹೋಗ್ಬಿಟ್ಟು ಇನ್ನೇನು ರೀಚ್ ಆಗಬೇಕು, ನಂಗಂತೂ ಫುಲ್ಲು ಕೈಯೆಲ್ಲ ನೋವ್ತಾ ಇತ್ತು. ಗಡಗಡ ಅಂತ ಶೇಕ್ ಆಗ್ತಿತ್ತು. ಬಟ್ ನಂಗೆ ಹಂಗೂ ಒಟ್ಟ ಬಿಡಲೇ ಇಲ್ಲ. ಫುಲ್ಲು ಹತ್ಕೊಂಡು ಹೋಗಿ ಫೈನಲಿ ನಾನು ಮರದಲ್ಲಿ ಕಟ್ಟಿದಾರಲ್ಲ ಆ ಬೆಲ್ನ ಹೊಡೆದೇ ಬಿಟ್ಟೆ. ನೋಡಿ, ಅವಾಗಲೇ ನೋಡಿದಾಗ ಎಷ್ಟು ಚಿಕ್ಕದು ಅನಿಸ್ತಿತ್ತು, ಎಷ್ಟು ಈಸಿ ಅನಿಸ್ತಿತ್ತಲ್ಲ. ಬಟ್ ಇದು ನೋಡಿದಷ್ಟು ಸುಲಭ ಅಲ್ಲ. ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನೀವು ಒಂದ್ಸಲ. ಫೈನಲಿ ಬೆಲ್ ಹೊಡೆದು ಕೆಳಗಡೆ ಬಂದು ರಿಲ್ಯಾಕ್ಸ್ ಆದೆ. ಸೊ ಇವಾಗ ನಮ್ಮ ಅಣ್ಣನ ಟರ್ನ್. ವಿಕ್ಟ್ರಿ ಸಿಂಬಲ್ ತೋರಿಸ್ಕೊಂಡು ಹೋಗ್ತಾ ಇದ್ದಾನೆ. ಅವ್ನು ಅಂದ್ಕೊಂಡಿದ್ದ ಇದು ಈಸಿಯಾಗಿ ಆಡ್ಬೋದು ಅಂತ. ನೋಡಿ, ಫುಲ್ಲು ಜೋಶಲ್ಲಿ ಹೋಗ್ತಾ ಇದ್ದಾನೆ. ಆರಾಮಾಗೆ ಫಸ್ಟ್ ಒಂದಷ್ಟು ಸ್ಟೆಪ್ಸ್ನ ಈಸಿಯಾಗಿ ಕೂಲಾಗಿ ಎತ್ತದ. ಆಮೇಲೆ ಮಿಡಲಲ್ಲಿ ಅಯ್ಯೋ ಆಗ್ತಿಲ್ಲ ಅಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ತಗೊಂಡ. ಬಟ್ ಫೈನಲಿ ಅವನು ಹಠ ಬಿಡಲಿಲ್ಲ. ಫೈನಲಿ ಹತ್ಬಿಟ್ಟು ಆ ಬೆಲ್ನ ಅವನು ಹೊಡೆದ. ಸೊ ಮಿಷನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಟಾಸ್ಕ್ ಕಂಪ್ಲೀಟ್ ಆಯಿತು ಅಂತ ಅಲ್ಲಿ ಅವನ್ನ ಕೆಳಗಡೆ ಇಳಿಸ್ತಾ ಇದ್ರು. ಫುಲ್ ಸಮಾಧಾನದಿಂದ ಖುಷಿಯಾಗಿ ಹಬ್ಬ ಫೈನಲಿ ನಾನು ಈ ಟಾಸ್ಕ್ ಕಂಪ್ಲೀಟ್ ಮಾಡಿದೆ ಅಂತ ಬಿದ್ದು ರೆಸ್ಟ್ ತಗೋತಿದ್ದ. ಹಾಗೆ ನಮ್ಮ ಹುಡುಗಿ ಸ್ವಲ್ಪ ಹೊತ್ತು ಚೆನ್ನಾಗಿ ಅಲ್ಲಿ ಆಟ ಆಡ್ತಾ ಇದ್ಲು. ಗೇಮ್ಸ್ಗೆಲ್ಲ ಸ್ವಲ್ಪ ಬ್ರೇಕ್ ಕೊಡೋಣ, ತುಂಬ ಬಿಸಿಲು ಬೇರೆ ಇತ್ತಲ್ವಾ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಅಲ್ಲೇ ಒಂದು ಕಾಟೇಜ್ನ ಬುಕ್ ಮಾಡ್ಕೊಂಡ್ವಿ. ಸೊ ಫ್ಯಾಮಿಲಿ ಬಂದಿರೋದ್ರಿಂದ ಒಂದು ರೂಮ್ ಅವಶ್ಯಕತೆ ಇತ್ತು. ನಮ್ಮ ಜೊತೆ ಪಾಪು ಬೇರೆ ಇತ್ತಲ್ವಾ, ಸೊ ರೂಮ್ ಅವಶ್ಯಕತೆ ತುಂಬಾನೇ ಇತ್ತು. ಇದೆ ನೋಡಿ ನಮ್ಮ ರೂಮ್. ಇಲ್ಲಿ 3 ಬೆಡ್ ಇದೆ. ಆ್ಯಂಡ್ ಈ ರೂಮ್ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ರೂಮ್ಸ್ ಬಗ್ಗೆ, ಸ್ಟೇಸ್ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು, ಕೂಲಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ರೂಮ್ಸ್ ಚೆನ್ನಾಗಿದೆ, ನಮ್ಗೆ ಇಷ್ಟ ಆಯಿತು. ಆ್ಯಂಡ್ ಇವಾಗ ನಮ್ಮ ಫೇಮಸ್ ಟೂರ್ ಗೈಡ್ ನಿಮಗೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅವರೇ ತೋರಿಸ್ತಾರೆ, ಬನ್ನಿ. ಆ್ಯಂಡ್ ನನ್ನಷ್ಟು ಮಾಹಿತಿಗಳನ್ನ ಅವ್ರು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ. ಸೊ ಸಂಪೂರ್ಣ ಮಾಹಿತಿಗೆ ಇವ್ರನ್ನ ಫಾಲೋ ಮಾಡಿ. ನೋಡಿ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವತ್ತು ನಮ್ಗೆ ಏನ್ ತಿಳಿಸ್ಕೊಡ್ತಾ ಇದ್ದೀರಾ ಬ್ರೋ? ನೋಡಿ, ಇದೇ ಟೆಂಟು. ಈ ಟೆಂಟ್ಗೆ ನಾವು ದುಡ್ಡು ಕೊಡೋದೇ ಬೇಡ. ಕೊಟ್ಟೆ ಇಲ್ಲ, ಜನ ಇಲ್ಲ, ಆರಾಮಾಗಿ ಮಲ್ಕೊಡ್ತೀವಿ. ನೋಡ್ಬಿಟ್ರೆ ದುಡ್ಡು ಇಸ್ಕೊಂತಾರೆ, ಬೇಗ ಈಚೆ ಬರ್ಬೇಕು. ನೋಡಿದ್ರಲ್ಲ, ಅವಾಗಲೇ ನೀವು ನೋಡಿದ್ದು 10th ಡೇ. ಇಲ್ಲಿ ಪರ್ ಪರ್ಸನ್ ಲೆಕ್ಕದಲ್ಲಿ ತಗೋತಾರೆ. ಲೈಕ್ 1900 ಪರ್ ಪರ್ಸನ್ ಚಾರ್ಜಸ್ ಆಗುತ್ತೆ, ಇನ್ಕ್ಲೂಡಿಂಗ್ ಫುಡ್ ಆಕ್ಟಿವಿಟೀಸ್ ಎಲ್ಲ ಸೇರಿ, ನೈಟ್ ಸ್ಟೇ ಸೇರಿ ಇಷ್ಟಾಗುತ್ತೆ. ಸೊ ಇದು 10th ಇನ್ಫಾರ್ಮೇಶನ್ ಹೀಗಿರುತ್ತೆ. ಒಂದಿಬ್ರು ಸ್ಟೇ ಮಾಡ್ಬೋದು ಅಷ್ಟೇ. ಬಟ್ ನಾವು ಕಾಟೇಜ್ ಬುಕ್ ಮಾಡಿದ್ವಲ್ಲ, ಅದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರಲಿಲ್ಲ. ಅದು ನಾವು ಸಪ್ರೇಟಾಗಿ ತಗೊಂಡಿದ್ದು. ಅದಕ್ಕೆ ಲೈಕ್ ಅರೌಂಡ್ 2000 ಆರ್ 2500 ಸಮಥಿಂಗ್ ಅವ್ರು ಚಾರ್ಜ್ ಮಾಡಿದ್ರು. ಬಿಕಾಸ್ ಅದು ನಾವು ಸ್ಟೇ ಮಾಡ್ತಿಲ್ಲ ಅಲ್ವಾ, ಬರೀ ಡೇಗೆ ಮಾತ್ರ ಅಷ್ಟು ಚಾರ್ಜ್ ಮಾಡಿದ್ರು. ನೈಟ್ ಸ್ಟೇಗೆ ಬೇರೆ ಚಾರ್ಜಸ್ ಇರುತ್ತೆ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಈ ಬಿಸಿಲಲ್ಲೂ ನಾನು ಸ್ವಲ್ಪ ಸ್ವಿಂಗ್ ಆಡಬೇಕು ಅಂತ ಹಾಗೆ ಸ್ವಲ್ಪ ಹೊತ್ತು ಸ್ವಿಂಗ್ ಆಡ್ಕೊಂಡು ಹಾಗೆ ಸ್ವಲ್ಪ ಎಂಜಾಯ್ ಮಾಡ್ತಿದ್ದೆ. ಅಷ್ಟರಲ್ಲೇ ಲಂಚ್ ಟೈಮ್ ಬಂತು. ಸೊ ಊಟ ಮಾಡೋಣ ಅಂತ ನಾವು ಬಂದಿದ್ದೆ ಕಿಚನ್ ಏರಿಯಾಗೆ. ಸೊ ಇಲ್ಲಿ ಆಲ್ರೆಡಿ ಅವರು ಲಂಚ್ ಕೊಡ್ತಾ ಇದ್ರು. ಇಲ್ಲಿ ಊಟದ ಟೈಮಿಂಗ್ಸ್ ಕೂಡ ಇದೆ, 1 to 3 ಅಷ್ಟೇ ಇರೋದು. ಸೊ ಅಷ್ಟರಲ್ಲೇ ಲಂಚ್ ಮಾಡ್ಕೋಬೇಕಾಗಿತ್ತು. ಬಿಕಾಸ್ ನಾವು ರೆಸಾರ್ಟ್ಗೆ ರೀಚ್ ಆಗೋಷ್ಟೊತ್ತಲ್ಲೇ ಆಲ್ಮೋಸ್ಟ್ 12 ಆಗಿತ್ತು. ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಬರೋ ಅಷ್ಟರಲ್ಲೇ 12 ಆಗಿತ್ತು. ನಾವು ಬಂದು ಒಂದೆರಡು ಗೇಮ್ಸ್ ಮಾಡಿ ರೂಮ್ಸ್ಗೆಲ್ಲ ಚೆಕ್ ಇನ್ ಆಗೋಷ್ಟೊತ್ತಲ್ಲಿ ಆಲ್ರೆಡಿ 1:32 ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೆ ನಾವು ಊಟ ಬಂದ್ವಿ. ಇಲ್ಲಿ ನೋಡ್ತಿದ್ದೀರಲ್ಲ, ಅನ್ಲಿಮಿಟೆಡ್ ಬಫೆಟ್. ಇಲ್ಲಿ ಏನು ಬೇಕಾದ್ರೂ ತಿನ್ಬೋದು. ವೆಜ್ಜು ಸಿಗುತ್ತೆ, ನಾನ್ ವೆಜ್ ಕೂಡ ಸಿಗುತ್ತೆ. ಟೇಸ್ಟ್ ವೈಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಬಿಸಿ ಬಿಸಿ ಇತ್ತು, ತುಂಬಾ ಟೇಸ್ಟಿಯಾಗಿತ್ತು. ಊಟಕ್ಕೆ ಮಾತ್ರ ಮೋಸನೇ ಇಲ್ಲ. ಆರಾಮಾಗಿ ಚೆನ್ನಾಗಿ ಎಷ್ಟು ಬೇಕಾದ್ರೂ ಹಾಕ್ಸ್ಕೊಂಡು ತಿನ್ಬೋದು. ಆ ಕಡೆ ಪೂರ್ತಿ ವೆಜ್ ಸೆಕ್ಷನ್ ಆಗಿದ್ರೆ, ಈ ಕಡೆ ಪೂರ್ತಿ ನಾನ್ ವೆಜ್ ಸೆಕ್ಷನ್ ಆಗಿತ್ತು. ಸೊ ನಾನ್ ವೆಜ್ ಅಲ್ಲೂ ವೆರೈಟಿ ಡಿಶಸ್ ಮಾಡಿದ್ರು, ತುಂಬಾನೇ ಚೆನ್ನಾಗಿತ್ತು. ಸೊ ಲಂಚ್ ಟೈಮಿಂಗ್ಸ್ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಒಂದೇ ಕಡೆ ಕಾಣಿಸ್ಕೊತಿದ್ದಾರೆ ನಿಮಗೆ. ಆ್ಯಂಡ್ ಇಲ್ಲಿ ಫುಡ್ ಬಗ್ಗೆ ಹೇಳಬೇಕು ಅಂದರೆ, ಅವಾಗಲೇ ಅಲ್ಲೇ ಬಿಸಿ ಬಿಸಿಯಾಗಿ ಮಾಡಿ ಹಂಗೆ ಕೊಡ್ತಾ ಇರ್ತಾರೆ. ನಮಗೆಲ್ಲ ಫುಡ್ ತುಂಬಾ ಇಷ್ಟ ಆಯಿತು. ನಾವೆಲ್ಲ ಎಂಜಾಯ್ ಮಾಡ್ಕೊಂಡೇ ತಿಂತಾ ಇದ್ವಿ. ಹಾಗೆ ಈ ಸಮ್ಮರಲ್ಲಿ ಐಸ್ ಕ್ರೀಮ್ ಇಲ್ಲ ಅಂದರೆ ಹೀಗೆ ಹೇಳಿ. ಸೊ ಫೈನಲಿ ಐಸ್ ಕ್ರೀಮ್ ತಿಂದು ನಾನು ಊಟನ ಕಂಪ್ಲೀಟ್ ಮಾಡಿಕೊಂಡೆ. ಹೀಗೆ ಊಟನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಮಾಡಿದ ಕೆಲಸನೇ ನೀರು ಇಳಿದಿದ್ದು ಡೈರೆಕ್ಟಾಗಿ ನಾವು ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದ್ಬಿಟ್ವಿ. ಆ್ಯಂಡ್
ಮೋರೋವರ್ ನಾವು ಲ್ಯಾಂಡ್ ಗೇಮ್ಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟೇ ಮಾಡಲಿಲ್ಲ. ನಾವು ಜಾಸ್ತಿ ಈ ಸ್ವಿಮ್ಮಿಂಗ್ ಪೂಲಲ್ಲೇ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ. ಆ್ಯಂಡ್ ಇಲ್ಲಿ ಏನಾಯಿತು ಅಂದರೆ ನಮ್ಮ ಫ್ಯಾಮಿಲೀಸ್ದು ಜಾಸ್ತಿ ಇಲ್ಲಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಈ ಗ್ಯಾಪಲ್ಲಿ ನಂದು ಸ್ವಲ್ಪ ಮೊಬೈಲಲ್ಲಿ ಚಾರ್ಜಿಂಗ್ ಕಮ್ಮಿ ಆಗಿರೋದ್ರಿಂದ ನಾನು ರೂಮಲ್ಲಿ ಚಾರ್ಜಿಂಗ್ ಮಾಡಕ್ಕೆ ಇಟ್ಟಿದ್ದೆ. ಆ್ಯಂಡ್ ನಮ್ಮ ಅಪ್ಪ ಅಮ್ಮಂದು ನಮ್ಮ ಅತ್ತೆ ಮಾವಂದೆಲ್ಲ ಜಾಸ್ತಿ ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ. ಬಟ್ ನಾವಂತೂ ನಾನು, ಅಣ್ಣ, ಅಕ್ಕೆ, ನನ್ನ ತಂಗಿ ತೀರ್ಥ ಎಲ್ಲ ತುಂಬಾ ಎಂಜಾಯ್ ಮಾಡಿಕೊಂಡು ಆಟ ಆಡ್ಕೊಂಡು ಜಾಸ್ತಿ ಹೊತ್ತು ನೀರಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ಗ್ಯಾಪಲ್ಲಿ ಹಾಗೆ ನಮ್ಮ ಡಿ ಬಾಸ್ ಸಾಂಗ್ ಬೇರೆ ಹಾಕಿದ್ರು ಬ್ಯಾಕ್ಗ್ರೌಂಡ್ ಅಲ್ಲಿ. ನಾವಂತೂ ಚೆನ್ನಾಗಿ ಕುಂದು ಮಜಾ ಮಾಡ್ತಾ ಇದ್ವಿ. ಶೇಕ್ ಇಟ್ ಪುಷ್ಪಾವತಿ, ಶೇಕ್ ಇಟ್ ಪುಷ್ಪಾವತಿ, ಶೇಕ್ ಇಟ್ ಪುಷ್ಪಾವತಿ, ಡ್ಯಾನ್ಸ್ ಡ್ಯಾನ್ಸ್ ಡ್ಯಾನ್ಸ್. ಹಾಗೆ ಅದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ರೈನ್ ಡ್ಯಾನ್ಸ್ಗೆ. ಅಲ್ಲಿ ಕರೆಕ್ಟಾಗಿ 4:30 to 5:30ಗೆ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಆಡಿಕೊಂಡು ನಮ್ಮ ಪಾಪನು ಮಧ್ಯೆ ನಿಲ್ಸ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ವಿ. ಇದೆಲ್ಲ ಆಡ್ಕೊಂಡು ನಮಗೆಲ್ಲ ಈವ್ನಿಂಗ್ ಆಗೋಗಿದ್ದೇ ಗೊತ್ತಾಗಲಿಲ್ಲ. ಸೊ ಇಟ್ಸ್ ಆಲ್ರೆಡಿ ಈವ್ನಿಂಗ್ ಆ್ಯಂಡ್ ಸ್ನ್ಯಾಕ್ಸ್ ಟೈಮ್. ಇಲ್ಲೂರು ಸ್ನ್ಯಾಕ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಇವತ್ತು ಬಜ್ಜಿ ಮತ್ತು ಬೋಂಡಾ, ಕಾಫಿ ಟೀ ಎಲ್ಲ ಇಟ್ಟಿದ್ರು. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಈವ್ನಿಂಗ್ ಆಗಿತ್ತಲ್ವಾ, ಸೊ ಆಲ್ಮೋಸ್ಟ್ ಜನ ಎಲ್ಲ ಪ್ಯಾಕಪ್ ಸ್ಟೇಜಲ್ಲಿದ್ದರು. ಎಲ್ಲರೂ ಗೇಮ್ಸ್ ಎಲ್ಲ ಆಡ್ಕೊಂಡು ಹೊರಡೋ ಸ್ಟೇಜಲ್ಲಿದ್ದರು. ಬಿಕಾಸ್ ಇಲ್ಲಿ 11 to 6 PM ಅಷ್ಟೇ ಇರುತ್ತೆ ಡೇ ಔಟ್ ಪ್ಯಾಕೇಜಸ್ ಗೇಮ್ಸು. ಸೊ ಆಲ್ರೆಡಿ ಟೈಮ್ ಆಗೋಗಿತ್ತು, ಎಲ್ಲ ಹೋಗಿದ್ರು. ಈ ಟೈಮಲ್ಲಿ ನಿಮಗೆ ವಿಡಿಯೋ ತೋರಿಸಿದ್ರೆ ನಿಮಗೆ ಕ್ಲಾರಿಟಿ ಇರುತ್ತೆ, ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಮತ್ತೆ ಇನ್ನೊಂದ್ಸಲ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ವಿಡಿಯೋ ಮಾಡೋಣ ಅಂತ ರೋಪ್ ಕಡೆ ಬಂದೆ. ಈ ಕಡೆ ಸಣ್ಣದಾಗಿ ಸ್ಮಾಲ್ ಆಗಿ ಚಿಕ್ಕದಾಗಿ ಗಾರ್ಡನ್ ಬೇರೆ ಇತ್ತು. ಇಲ್ಲಿ ಥರ ಬರ್ಡ್ಸ್ ಇತ್ತು. ಬರ್ಡ್ಸ್ ಅಂದರೆ ಏನಿಲ್ಲ, ಅಲ್ಲಿ ಚಿಕ್ಕ ಚಿಕ್ಕ ಕೋಳಿ ಎಲ್ಲ ಇತ್ತು, ಕೋಳಿ ಹುಂಜಗಳೆಲ್ಲ ಇತ್ತು. ಆ್ಯಂಡ್ ಮುಂದೆ ಹೋದ್ರೆ ಚಿಕ್ಕ ಚಿಕ್ಕ ಕೋಳಿ ಮರಿಗಳೆಲ್ಲ ಇತ್ತು, ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು. ಸೊ ಅದಕ್ಕೆ ಹಾಗೆ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಬರಬೇಕಾದ್ರೆ ನಮ್ಮ ಅತ್ತೆ ಮತ್ತು ನಮ್ಮಮ್ಮ ಇಷ್ಟು ಚೆನ್ನಾಗಿ ಅವ್ರು ಪಾಡ್ಗೋರು ಸ್ವಿಂಗ್ ಆಡ್ಕೊಂಡಿದ್ರು. ಹಾಗೆ ಅವ್ರದ್ದು ಒಂದು ವಿಡಿಯೋ ಮಾಡಿಕೊಂಡೆ, ತುಂಬಾ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ನೋಡಿದ್ನಲ್ಲ ನಾನು, ಇಲ್ಲಿ ಇನ್ನೊಂದಷ್ಟು ಕಾಟೇಜಸ್ ಇದೆ. ಎಲ್ಲದಕ್ಕೂ ಬೇರೆ ಬೇರೆ ಪ್ರೈಸಸ್ ಇದೆ. ಆ್ಯಂಡ್ ಅದು ಪರ್ ಪರ್ಸನ್ಗೆ ಇನ್ಕ್ಲೂಡ್ ಆಗುತ್ತೆ. ಇನ್ ಕೇಸ್ ಅದು ನೀವು ಡೇ ಔಟಿಂಗಲ್ಲಿ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ ಅಂದರೆ ಸಪ್ರೇಟಾಗಿ ಕೂಡ ಮಾಡ್ಕೋಬೋದು. ನಿಮಗೆ ನಾನು ರೋಪ್ ಆ್ಯಕ್ಟಿವಿಟೀಸ್ ಮತ್ತು ಜಿಪ್ ಲೈನ್ ಹೇಳಿದ್ನಲ್ವ, ಇದು ಜಿಪ್ ಲೈನ್ ನೋಡಿ. ಇದು ತುಂಬ ಲಾಂಗೆಸ್ಟ್ ಜಿಪ್ ಲೈನ್ ಅಂತಲೇ ಹೇಳ್ಬೋದು. ಅಲ್ಲಿ ಆಡಬೇಕು ಅಂದರೆ ನೀವು ಬೆಟ್ಟ ಹತ್ಕೊಂಡು ಹೋಗಿ ಅಲ್ಲಿ ನೀವು ಅಲ್ಲಿಂದ ಜಿಪ್ ಲೈನ್ ಆಡಬೇಕಾಗತ್ತೆ. ಹಾಗೆ ಆಲ್ಮೋಸ್ಟ್ ಈವ್ನಿಂಗ್ ಆಯಿತು, ಮನೆಗೆ ಹೋಗೋ ಟೈಮ್ ಕೂಡ ಬಂತು. ಎಲ್ಲ ಚೆನ್ನಾಗಿ ಆಟ ಆಡಿ ಸುಸ್ತಾಗಿ ರೆಸ್ಟ್ ಮಾಡ್ತಾ ಇದ್ರು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಅವಾಗಲೇ ಸ್ವಿಮ್ಮಿಂಗ್ ಪೂಲ್ ಹೇಗಿತ್ತು, ಇವಾಗ ಹೇಗಿದೆ ನೋಡಿ. ಫುಲ್ಲು ಕಾಮಾಗಿ ಕೂಲಾಗಿದೆ, ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಇದು ಸಂಜೆ ಆಗಿರೋದ್ರಿಂದ ಸಂಜೆ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಪ್ಲೆಸೆಂಟ್ ಆಗಿರುತ್ತೆ. ಈ ಜಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಕಯಾಕಿಂಗ್. ಮುಂಚೆ ಆ್ಯಕ್ಚುಲಿ ಕಯಾಕಿಂಗ್ ಕೂಡ ಬಿಡ್ತಾ ಇದ್ರು. ಬಟ್ ಇವಾಗ ಸ್ವಲ್ಪ ವಾಟರ್ ಶಾರ್ಟೇಜ್ ಪ್ರಾಬ್ಲಮ್ ಆಗಿರೋದ್ರಿಂದ ಕಯಾಕಿಂಗ್ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ. ಸ್ವಲ್ಪ ದಿನ ಆದಮೇಲೆ ಅದು ಓಪನ್ ಮಾಡ್ತಾರೆ. ನಾವು ಎಲ್ಲನೂ ಮುಗಿಸ್ಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇನ್ನೇನು ಹೊರಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಅಷ್ಟರಲ್ಲಿ ನಮಗೆ ಇನ್ನೊಂದು ಐಡಿಯಾ ಬಂತು. ಇಷ್ಟು ದೂರ ಬಂದಿದ್ದೀವಲ್ವ, ಸ್ವಲ್ಪ ಎಂಟರ್ಟೈನಿಂಗ್ ಆಗಿರಲಿ, ಇಷ್ಟು ಬೇಗ ಏನಕ್ಕೆ ಹೋಗೋದು ಅಂತ ನಾವೊಂದು ಐಡಿಯಾ ಮಾಡಿಕೊಂಡು ಏನಾದರೂ ಒಂದು ಸಣ್ಣದಾಗಿ ಆ್ಯಕ್ಟಿವಿಟಿ ಮಾಡೋಣ ಅಂತ ಅಂದ್ಕೊಂಡ್ವಿ. So now I'm presenting a fashion walk from my family members. Ta-da! ಸೊ ಒಬ್ಬರಾದ್ಮೇಲೆ ಒಬ್ಬರು ಬಂದು ಟ್ಯಾಲೆಂಟ್ನ ಇಲ್ಲಿ ಪ್ರೆಸೆಂಟ್ ಮಾಡ್ತಾಯಿದ್ರು. ಒಬ್ರಿಗಿಂತ ಒಬ್ಬರು ಸೂಪರಾಗಿ ವಾಕ್ ಮಾಡ್ತಾಯಿದ್ರು, ತುಂಬಾ ಚೆನ್ನಾಗಿತ್ತು. ಬಟ್ ಏನಂದರೆ ಇಲ್ಲಿ ಯಾವ ಜಡ್ಜಸ್ಸು ಇಲ್ಲ, ನಾವೇ ನೋಡ್ಕೊಂಡು ಖುಷಿ ಪಡ್ಬೇಕಷ್ಟೆ. ನೋಡಿ ನಮ್ಮಮ್ಮ ಎಷ್ಟು ಕ್ಯೂಟಾಗಿ ಬರ್ತಾ ಇದ್ದಾರೆ. ಆ್ಯಂಡ್ ಇದು ನಾನು. ನಮ್ಮ ಡ್ಯಾಡಿ ಪಾಪ ನಮ್ಮ ಮಗುನ ಎಬ್ಬಿಸ್ಕೊಂಡು ಕರ್ಕೊಂಬರೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ರು. ಆ್ಯಂಡ್ ನಮ್ಮ ಮಾವೊಂದೊಂದು ಸೂಪರ್ ವಾಕ್, ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ನನ್ನ ತಂಗಿ ತೀರ್ಥ ಫುಲ್ ಹೀರೋಯಿನ್ ರೇಂಜಲ್ಲಿ ಬರ್ತಾಯಿದ್ಲು. ಅಯ್ಯೋ ಬ್ಯಾಗ್ ಬಿತ್ತೋಯ್ತು. ಹೀಗೆ ನಮ್ಮ ಫ್ಯಾಷನ್ ವಾಕ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಒಟ್ಟಿಗೆ ಸೇರಿ ಒಂದು ಗ್ರೂಪ್ ಫೋಟೋಸು ಸೆಲ್ಫೀಸ್ ಎಲ್ಲ ಇಟ್ಕೊಂಡು ಆ ಶೋನ ಎಂಡ್ ಮಾಡಿದ್ವಿ. ಇದೆಲ್ಲ ಆದಮೇಲೆ ಹಂಗೆ ಮುಂದೆ ಬರ್ತಿರ್ಬೇಕಾದ್ರೆ ನಮ್ಮ ಅರ್ಥ ಬಿಪಿ ಒಬ್ಬಳೇ ಸ್ವಿಂಗ್ ಆಡ್ತಾ ಇದ್ಲು. ಆಬ್ವಿಯಸ್ಲಿ ಅವ್ಳು ನೋಡಿದ ತಕ್ಷಣ ನನಗೂ ಆಡಬೇಕು ಅನಿಸ್ತು. ಸೊ ನಾನು ಸ್ವಲ್ಪ ಹೊತ್ತು ಅವ್ರ ಜೊತೆ ಸೇರಿಕೊಂಡು ಒಂಚೂರು ಸ್ವಿಂಗ್ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದೆ. ಇದೆಲ್ಲ ಆಯಿತು. ಇನ್ನೇನು ಚೆಕ್ಔಟ್ ಟೈಮ್ ಬಂದೇ ಬಿಡ್ತು. ಈವ್ನಿಂಗ್ 6 ಆಯಿತು ಅಂದ್ಕೊಂಡ್ವಿ. ಬಟ್ ಆಲ್ರೆಡಿ ನಾವೆಲ್ಲ ಚೆಕ್ಔಟ್ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗೋಗ್ಬಿಟ್ಟಿತ್ತು. 6:30 6:45 ಆಗೋಯ್ತು. ಅದಕ್ಕೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇವಾಗ ಬಾಯ್ ಬಾಯ್ ಮಾಡಿ ಎಲ್ಲರೂ ಇಲ್ಲಿಂದ ಹೋಗೋ ಸಮಯ ಬಂತು. ಇನ್ನೂ ಈ ರೆಸಾರ್ಟ್ ಬಗ್ಗೆ ನಿಮಗೆ ಮೋರ್ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲನೂ ಮೆನ್ಷನ್ ಮಾಡಿರ್ತೀನಿ. ಅಂದರೆ ಟಿಕೆಟ್ ಪ್ರೈಸ್ ಎಷ್ಟು, ಡೇ ಔಟ್ ಪ್ಯಾಕೇಜಸ್ ಎಷ್ಟು, ನೈಟ್ ಸ್ಟೇ ಎಷ್ಟು ಅಂತ ಎಲ್ಲನೂ ಮೆನ್ಷನ್ ಮಾಡಿರ್ತೀನಿ, ನೀವಲ್ಲಿ ನೋಡ್ಬೋದು. ಓವರಾಲ್ ಎಕ್ಸ್ಪೀರಿಯನ್ಸ್ ಕೇಳಬೇಕು ಅಂದರೆ
ಇಟ್ ವಾಸ್ ಆವ್ರೇಜ್ ಅಂತ ನಾನು ಹೇಳ್ಬೋದು. ನಾವು ಫ್ಯಾಮಿಲೀಸ್ ಎಂಜಾಯ್ ಮಾಡಿದ್ವಿ, ಬಟ್ ರೆಸಾರ್ಟ್ ಒನ್ ಟೈಮ್ ಬರ್ಬೋದು ಅಷ್ಟೇ, ಬಿಕಾಸ್ ಇಲ್ಲಿ ಆಕ್ಟಿವಿಟೀಸ್ ಎಲ್ಲ ತುಂಬಾ ಲಿಮಿಟೆಡ್ ಆಗಿದೆ. ಕಿಡ್ಸ್ ಗೇಮ್ ಅಂತ ಇಲ್ಲಿ ಏನೂ ಇಲ್ಲ. ಸೊ ಅದೊಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಇಲ್ಲಿಗೆ ನನ್ನ ಬ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫಾರ್ ಮೋರ್ ಡೀಟೇಲ್ಸ್ ಆ್ಯಂಡ್ ಮೋರ್ ಅಪ್ಡೇಟ್ಸ್ ಪ್ಲೀಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ಸೊ ಟಿಲ್ ದೆನ್, see you on my next vlog. Bye bye.